ಧ್ವನಿಗೂಡಿಸ್ತಾರೆ. ಅವ್ರು ಕೊಟ್ಟಿದ್ದಾರೆ ಲೆಟರ್. ನಿಯಮ ಪ್ರಕಾರವಿದ್ದನಿಗೆ ನಾನು ಹೇಳಿದ್ದಾರೆ. ಈಗ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ವೃತ್ತ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಈಗ ಸಂತಾಪ ಸೂಚನೆ ಈಗ ಕಾರ್ಯದರ್ಶಿ ವರದಿ ಮಂಡಿಸುವುದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ರಾಜ್ಯಪಾಲರು ಮಾಡಿದ ಭಾಷಣದ ಪ್ರತಿಯನ್ನು ಸಭೆಯಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ. ಈಗ ಸಂತಾಪ ಸೂಚನೆ. ಅಂಶವನ್ನ, ವಿಷಯವನ್ನ, ಘಟನೆಯನ್ನ ಅತ್ಯಂತ ನೋವಿನಿಂದ ಇಲ್ಲಿ ಸಂತಾಪ ಸೂಚನೆ ಮಾಡಿದ್ದೀರಾ? ತೀರ್ಗೊಂಡವ್ರಿಗೆ ಸಂತಾಪ ಸೂಚನೆ ಮಾಡಕ್ಕೂ ವಿರೋಧ ಮಾಡ್ತಾವಲ್ಲ. ಏನು ವಿಷಯ ಕೇಳುವ ಅವರೇ ಮಾಡೋದು ಅವರೇ ಅಪರಾಧಿ ಇವತ್ತು. ಅವರೇ ಅಪರಾಧಿ. ಏನು ವಿಷಯ ಗೊತ್ತಾಯ್ತು ಅಂದ್ರೆ ಅವರು ಸಹಿತ ಧ್ವನಿಗೂಡಿಸ್ತಾರೆ. ಅವ್ರು ಕೊಟ್ಟಿದ್ದಾರೆ ಲೆಟರ್. ಈಗ ಈಗ ಸಂತಾಪ ಸೂಚನೆ ತಗೊಳ್ಳೋ ಸಂದರ್ಭದಲ್ಲಿ ಲಾ ಮಿನಿಸ್ಟರ್ ಅವರು ಏನೋ ವಿಚಾರ ಅಂತ ಕೇಳಿ ಈಗ ಏನ್ ವಿಚಾರ ಕೇಳುವ ಏನ್ ವಿಚಾರ ಏನಿದೆ ಕೇಳಿ. ಅಲ್ಲ, ಈಗ ಏನಂತ ಮಹತ್ವದ ವಿಚಾರ ಏನಿದೆ ಈಗ ಅಭಿಚಾರ ಏನು ವಿಷಯ ಕೇಳಿ. ಸಂತಾಪ ಸೂಚನೆ ಸದನ ನಡೆಯಕ್ಕೆ ಬೇಡ. ನಾವು ಲೆಟರ್ ಕೊಟ್ಟಿದ್ದೀರಿ ನಿಮ್ಗೆ. ನಾವು ಲೆಟರ್ ಕೊಟ್ಟಿದ್ದೀರಿ. ರಾಜ್ಯಪಾಲರಿಗೆ ಅಗೌರವ ಮಾಡಿದ್ದಾರೆ ಅಂತ ಪತ್ರ ಕೊಟ್ಟಿದ್ದೀರಿ. ಅದ್ರ ತಗೊಳ್ಳಿ. ಅವರೇನಾದ್ರು ಪತ್ರ ಕೊಟ್ಟಿದ್ರೆ ಅದ್ರ ಬಗ್ಗೆ ತಗೊಳ್ಳಿ. ಅದ್ರ ಬಗ್ಗೆ ಕೊಡಿ ತಗೊಂಡು. ಅವರೇನು ಏನು ಕೊಟ್ಟಿಲ್ಲಲ್ಲ ಅವರು. ಅವರೇನು ಕೊಟ್ಟಿಲ್ಲ. ಭಾಗವಹಿಸ್ತೇವೆ. ಸಂತಾಪ ಸೂಚಕವನ್ನು ವಿಚಾರ ಮಾಡಿ ಏನ್ ಹೇಳ್ತಾರೆ, ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿ. ಆಯ್ತು, ಈಗ ಆಯ್ತು, ಈಗ ಅಂಬಂಗಳು ಕೂತದೆ.
ಒಂದ್ ಸೆಕೆಂಡ್ ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ಸಂತಾಪ ಸನ್ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ ಸತ್ತೋರ್ ಮೇಲೂ ಗೌರವ ಇಲ್ಲ ಅಂತಂದ್ರೆ ಏನು ಇವ್ರಿಗೆ? ಆಯ್ತು ಈಗ ನೋಡಿ ಹಾಗೆ ಅಧ್ಯಕ್ಷ, ನೀವ್ ಯಾಕೆ ನೀವು ಮಾತಾಡ್ದೆ ಲಾ ಮಿನಿಸ್ಟರ್ ಆಗ ನೀವ್ ಯಾಕೆ ಮಾತಾಡ್ತೀರಿ? ಆಯ್ತು ಅಲ್ಲ ಅಧ್ಯಕ್ಷೆ, ಒಂದ್ ಸೆಕೆಂಡ್ ಈ ಸದನಕ್ಕೆ ನಿಯಮ ಏನಿಲ್ವಾ? ನಿಯಮ ಪ್ರಕಾರವಿದ್ದನಿಗೆ ನಾನು ಹೇಳಿದ ಕೇಳಿ ನೀವೇ ಸಂತಾಪ ಒಂದ್ ಅಂತ ಸೆಕೆಂಡ್ ಕರೆದಾಗಿದೆ. ಆಯ್ತು ನೀವು ಕೂತ್ಕೊಳ್ಳಿ ಒಂದ್ ಸೆಕೆಂಡ್ ಚವನ್ ಜಿ ಈಗ ನಿಮ್ಮೆಲ್ಲರ ಸಹಕಾರ ಮುಖಾಂತರ ಇವತ್ತು ಚೆನ್ನಾಗಿ ನಡೀತಾ ಇದೆ. ಈಗ ನಮ್ಮ ಇದರ ಪ್ರಕಾರ ಅಭಿಚರಿ ನಾವು ಇದು ತಗೊಂಡಿದ್ದೇವೆ. ಆ ಮಧ್ಯದಲ್ಲಿ ಸರ್ಕಾರದ ಲಾ ಮಿನಿಸ್ಟರ್ ಏನೊಂದು ವಿಚಾರ ಅದು ಏನಂತ ನಾವು ರಾಜಕಾರಣ ಆಮೇಲೆ ಮಾತಾಡ್ಲಿರಿ, ರಾಜಕಾರಣ ಯಾರು ಮಾತಾಡಿದಾರೆ? ರಾಜಕಾರಣ ಸೂಚನೆ ಮಾಡ್ಲಿ. ಸಂತಾಪ ಸೂಚನೆಗೆ ಮುಂಚೆ ಈಗ ಅಡ್ವಾನ್ಸ್ ಒಂದು ಪ್ರಕಟಣೆಯನ್ನ ನಾವು ಅದರ ಬಗ್ಗೆ conclusion of the address, the national anthem will again be played on the conclusion of the address. When the address was concluded, ಕಾಂಗ್ರೆಸ್ His Excellency the Governor, he goes away. Is that the right thing? How can he go without the national anthem being sung? How can ಅವರೇ ರಾಜಕಾರಣಿಗೆ ಅಗೌರವ ಮಾಡಿದವರು ಅವರೇ ಲಾ ಮಿನಿಸ್ಟರ್ ತೆಗಿಬೇಕು ಅವ್ರನ್ನ. ಲಾ ಮಿನಿಸ್ಟರ್ ತೆಗಿರಿ ಅವ್ರನ್ನ. ಅವರೇ ಗೌರವ ಫಸ್ಟ್ ಶುರು ಮಾಡಿದ್ದು ಪ್ರವಾಕ್ ಮಾಡಿದವರು ಲಾ ಮಿನಿಸ್ಟರ್ ಪ್ರವಾಕ್ ಮಾಡಿ ಸದನ ಹಾಳು ಮಾಡಿದ್ದಾರೆ, ಸದನಕ್ಕೆ ಅಗೌರವ ತಂದಿದ್ದಾರೆ. ರಾಷ್ಟ್ರಗೀತೆಗೆ ನಿಲ್ಲದೆ ಅದೇನು ಓಡಿ ಹೋಗೋ ರೀತಿಯೊಳಗ ಹೋಗಿರ್ತಕ್ಕಂಥದ್ದೇನಿದೆ ರಾಷ್ಟ್ರಗೀತೆಗೆ ಮಾಡಿರ್ತಕ್ಕಂಥ ಅಗೌರವ ಮಾಡಿದ್ದಾರೆ ಸಂವಿಧಾನಕ್ಕೆ. ಅವರು ಅಗೌರವ ಮಾಡಿದ್ದಾರೆ. ಇಂಥ ಲಾ ಮಿನಿಸ್ಟ್ರು ಇಲ್ಲಿ ಇರೋ ಅವಶ್ಯಕತೆ ಇಲ್ಲಿರೋಕ್ ಸಾಧ್ಯನೇ ಇಲ್ಲ. ಅವಮಾನ ಮಾಡಿರ್ತಕ್ಕಂಥ ರಾಜ್ಯಪಾಲರು ತಕ್ಷಣ ಅಧ್ಯಕ್ಷರೇ, ತಾವು ಹೊಸ ಸಂಪ್ರದಾಯಕ್ಕೆ ಅವಕಾಶ ಸಂತಾಪ ಸೂಚನೆಯನ್ನ ಸರ್ಕಾರ ಹೊಸ ಸಂಪ್ರದಾಯ ಯಾಕೆ? ಅಲ್ಲಿವರೆಗೆ ನಾವು ಈ ಸದನ ಚರ್ಚೆ ಮಾಡಬೇಕಾಗಿತ್ತು ಅಧ್ಯಕ್ಷರೇ. ಆದ್ದರಿಂದ ನಾನು ಹೊಸ ಸಂಪ್ರದಾಯ ಯಾಕೆ? ಹೊಸ ಸಂಪ್ರದಾಯ ಯಾಕೆ? ಹೊಸ ಸಂಪ್ರದಾಯ ಸಂವಿಧಾನ ವಿರೋಧಿ ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ಓಡಿ ಹೋದ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ
ಕಾನೂನಿದೆ. ನಮ್ಮ ಇತ್ತೀಚಿನ ಕ್ರಿಮಿನಲ್ ಲಾನೊಳಗೂ ಸಹಿತ ನ್ಯಾಷನಲ್ ಆಂಥಮ್ಗೆ ಹೇಗೆ ಗೌರವಿಸಬೇಕು ಅಂತಿದೆ. ಇದೆಲ್ಲ ಇರುವಂತ ಈ ಸಂದರ್ಭದೊಳಗೆ ರಾಷ್ಟ್ರಗೀತೆಗೆ ಅವಮಾನ ಮಾಡಿರ್ತಕ್ಕಂಥ ರಾಜ್ಯಪಾಲರಿಗೆ ನಾ ಈ ಸಂದರ್ಭದಲ್ಲಿ ಸದನದ ಮೂಲಕ ವಿನಂತಿ ಮಾಡ್ತೀನಿ. ಕ್ರಮ ಕೇಳಿ, ಇಲ್ಲದೆ ಇದ್ರೆ ಇದು ನೆಟ್ಟಿಗಾಗೋದಿಲ್ಲ. ಸಂವಿಧಾನವನ್ನು ಕಾಪಾಡಬೇಕಾದವರು ನೀವು ಈ ರೀತಿ ಮಾಡ್ತಕ್ಕಂಥದ್ದೇನಿದೆ ಸರಿಯಾದಲ್ಲ. ಈಗ ಅದನ್ನ ರಕ್ಷಣೆ ಅಥವಾ ಅದನ್ನು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ನಿಮ್ಮ ಭಾವನೆ ಏನಿವೆ ರಾಷ್ಟ್ರಗೀತೆ ವಿರೋಧಿ ಭಾವನೆಗಳು ಅಂತೇಳಿ ಆಯ್ತು. ಮಾನ್ಯ ಮುಖ್ಯಮಂತ್ರಿಗಳೇ ಬಯಸ್ತೇನೆ, ಇದ್ರ ಬಗ್ಗೆ ತಾವು ಒಂದು ವಿಶೇಷವಾಗಿರ್ತಕ್ಕಂಥ ತಮ್ಮ ನಿರ್ಣಯವನ್ನ ಕೊಡಬೇಕಾಗ್ತದೆ. ಅದನ್ನು ಕೊಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಅರಿಕೆ ಮಾಡ್ಕೊತೀನಿ. ಮಾನ್ಯ ಮುಖ್ಯಮಂತ್ರಿ ಸಂತಾಪ ಕಳೆದ ವಿಧಾನಸಭೆ ಅಧಿವೇಶನ ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ಭೀಮಣ್ಣ ಖಂಡ್ರೆ, ವಿಧಾನಸಭೆಯ ಮಾಜಿ ಸದಸ್ಯರಾದ ಶ್ರೀ ಕೆ ಲಕ್ಕಣ್ಣ ಮತ್ತು ವಿಶ್ವವಿಖ್ಯಾತ ಪರಿಸರ ವಿಜ್ಞಾನಿ ಪ್ರೊಫೆಸರ್ ಮಾಧವ್ ಗಡ್ಗಿಲ್ ಅವರುಗಳ ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ. ಡಾಕ್ಟರ್ ಭೀಮಣ್ಣ ಖಂಡ್ರೆ, ಮಾಜಿ ಸಚಿವರಾದ ಭೀಮಣ್ಣ ಖಂಡ್ರೆ ಅವರು ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ದಿನಾಂಕ 8/1/1923 ಜನಿಸಿದ್ದು BA LLB ಪದವೀಧರರಾಗಿದ್ದ ಶ್ರೀಯುತರು ಕೆಲಕಾಲ ವಕೀಲರಾಗಿ ಕಾರ್ಯನಿರ್ವಹಿಸಿದರು. ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸ್ಥಾಪಿಸುವ ಮೂಲಕ ಗಡಿಭಾಗದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನಾಂದಿ ಹಾಡಿದ ಶ್ರೀಯುತರು ನೂತನ ಅನುಭವ ಮಂಟಪ ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸ್ವತಃ ಕಲ್ಲು ಮಣ್ಣು ಹೊತ್ತು ಕಟ್ಟಡ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಹಕರಿಸಿದರು. ಬೀದರ್ನಲ್ಲಿ ನೆನೆಗುದ್ದಿಗೆ ಬಿದ್ದಿದ್ದ ಬೀದರ್ ಸಕ್ಕರೆ ಕಾರ್ಖಾನೆ ಮತ್ತು ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆಯನ್ನು ಆರಂಭಿಸುವ ಮೂಲಕ ರೈತರಿಗೆ ನೆರವು ನೀಡಿದರು. 1946-47 ಅವಧಿಯಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ ಶ್ರೀಯುತರು ನಂತರ ದಿನಗಳಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನೆಗಾಗಿ ವಿಚಾರಣ ಆಡಳಿತ ವ್ಯವಸ್ಥೆ ವಿರುದ್ಧ ಚಳವಳಿ ನಡೆಸಿ ಅಖಂಡ ಕರ್ನಾಟಕ ಉಳಿಯುವಲ್ಲಿ ಮಹತ್ತರ ಪಾತ್ರ ವಹಿಸುವ ಮೂಲಕ ಕರ್ನಾಟಕ ಏಕೀಕರಣ ರೂಢಿಸಿದರು. 1953 ಬಾಲ್ಕಿ ಪುರಸಭೆಗೆ ಮೊದಲ ಚುನಾಯಿತ ಅಧ್ಯಕ್ಷರಾಗುವ ಮೂಲಕ ರಾಜ್ಯಕ್ಕೆ ಪ್ರವೇಶ ಶ್ರೀಯುತರು 1962ರಲ್ಲಿ ಬಾಲ್ಕಿ ವಿಧಾನಸಭಾ ಕ್ಷೇತ್ರದಿಂದ ಪ್ರಥಮ ಬಾರಿಗೆ 3ನೇ ವಿಧಾನಸಭೆ ಪ್ರವೇಶಿಸಿ ನಂತರ 4ನೇ ವಿಧಾನಸಭೆಗೆ 6ನೇ ವಿಧಾನಸಭೆ ಹಾಗೂ 7ನೇ ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಪುನರಾಯ್ಕೆಗೊಂಡ ಒಟ್ಟು 4 ಬಾರಿ ವಿಧಾನ ಸದಸ್ಯ ಸೇವೆ ಸಲ್ಲಿಸಿದರು. 1988 ಮತ್ತು 1994ರಲ್ಲಿ 2 ಬಾರಿ ವಿಧಾನ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು ಸಾರಿಗೆ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಕನ್ನಡ ಶಿಕ್ಷಣ ಜನಪದ ದೀಕ್ಷೆ ಪಡೆದ ಶ್ರೀಯುತರು ಉರ್ದು, ಪಾರ್ಸಿ, ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಗಳ ಮೇಲೆ ಹಿಡಿತ ಹೊಂದಿದ್ದರು. 30 ವರ್ಷಗಳ ಕಾಲ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಶ್ರೀಯುತರು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಪ್ರಸ್ತುತ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಸುಮಾರು 6 ದಶಕಗಳ ಕಾಲ ರೈತ ಚಳವಳಿ, ಧಾರ್ಮಿಕ, ರಾಜಕೀಯ, ಶೈಕ್ಷಣಿಕ ಕ್ಷೇತ್ರ ಸೇರಿದಂತೆ ಸಮಾಜದ ವಿವಿಧ ರಂಗಗಳಲ್ಲಿ ತಮ್ಮನ್ನು ತೊಡಗಿಸಿದ ಶ್ರೀಯುತರು ರಾಜ್ಯಕ್ಕೆ ಅಪಾರ ಕೊಡುಗೆ ನೀಡಿದರು. ಸ್ವಾಸ್ಥಿಕ ಬದುಕು ರೂಢಿಸಿಕೊಂಡ ಮೃದು ಸ್ವಭಾವ ಶ್ರೀಯುತರು ನೇರ ನಿಷ್ಠಾವಂತ ಸ್ವಾಮಿ ಮಾಡಿದ ವ್ಯಕ್ತಿಯಾಗಿದ್ದರು. ಬಸವಣ್ಣವರಂತೆ ಬದುಕಬೇಕು, ಸಂಕಷ್ಟ ಎದುರಾದಾಗ ಛತ್ರಪತಿ ಶಿವಾಜಿ ಮಹಾರಾಜರಂತೆ ಹೋರಾಟ ಮಾಡಬೇಕೆಂದು ಗಟ್ಟಿ ದನಿಯಲ್ಲಿ ಪ್ರತಿಪಾದಿಸಿದರು. ಸತಾಯುಷಿಯು ಸ್ವಾತಂತ್ರ್ಯ ಹೋರಾಟಗಾರರು, ವೀರಶೈವ ಮಹಾಸಭಾದ ಧುರೀಣ ಹಿರಿಯ ಸಜ್ಜನ ರಾಜಕಾರಣ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು ದಿನಾಂಕ 16/1/2026ರಂದು ನಿಧನ ಹೊಂದಿರುತ್ತಾರೆ. ಕೆ ಲಕ್ಕಣ್ಣ, ವಿಧಾನಸಭೆ ಮಾಜಿ ಸಚಿವರಾದ ಕೆ ಲಕ್ಕಣ್ಣ ಅವರು ಕುಣಿಗಲ್ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ದಿನಾಂಕ 7/8/1946 ಜನಿಸಿದರು. ವೃತ್ತಿ
ಖಾಸಗಿಯಲ್ಲಿ ಕೈಗಾರಿಕೋದ್ಯಮ ಆಗಿದ್ದರು. ಸರಸ್ವತಿ ವಿದ್ಯಾನಿಕೇತನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದರು. 2 ಬಾರಿ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯ ಕಾರ್ಯನಿರ್ವಹಿಸಿದರು. ಸಾಮಾಜಿಕ ಕಳಕಳಿ ಹೊಂದಿದ ಶ್ರೀಯುತರು 1989ರಲ್ಲಿ ರಾಜಾಜಿ ನಗರದ 9ನೇ ಆಯ್ಕೆಯಾಗಿದ್ದರು. ಹಿರಿಯ ರಾಜಕಾರಣಿ ಕೆ ಲಕ್ಕನ್ ಅವರು ದಿನಾಂಕ 11/1/2026 ನಂತರ ಹೊಂದಿರುತ್ತಾರೆ. ಪ್ರೊಫೆಸರ್ ಗಾರ್ಜಿನ್ ಪ್ರಖ್ಯಾತ ಪರಿಸರ ವಿಜ್ಞಾನಿ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರು ದಿನಾಂಕ 24/5/1942ರಲ್ಲಿ ಪುಣೆ ಜನಿಸಿದ್ದರು. ಜೀವಶಾಸ್ತ್ರ ಪಡೆದ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಗಣಿತ, ಪರಿಸರ ವಿಜ್ಞಾನ ಮತ್ತು ನಡವಳಿಕೆ ವಿಷಯದಲ್ಲಿ PhD ಪಡೆದಿದ್ದರು. 1973ರಲ್ಲಿ ಬೆಂಗಳೂರಿನ ಭಾರತ ವಿಜ್ಞಾನ ಸಂಸ್ಥೆ ಸೇರ್ಪಡೆಗೊಂಡು ಪರಿಸರ ಸಂಬಂಧದಂತೆ ಬೆಂಗಳೂರಿನ ಭಾರತ ವಿಜ್ಞಾನ ಸಂಸ್ಥೆಯಲ್ಲಿ ಪಾರಂಪರಿಕ ವಿಜ್ಞಾನ ಕೇಂದ್ರ ಮತ್ತು ಸೆಂಟರ್ ಫಾರ್ ಥಿಯರಿಟಿಕಲ್ ಸ್ಟಡಿ ಸಂಸ್ಥೆಗಳು ಸ್ಥಾಪಿಸುವ ಮೂಲಕ ಭಾರತದಲ್ಲಿ ಆಧುನಿಕ ಪರಿಸರ ಸಂಶೋಧನಾ ಅಧ್ಯಯನಕ್ಕೆ ನಾಂದಿ ಹಾಡಿದರು. 10 ಹಲವಾರು ಸಮಿತಿ ಸ್ಥಾಪಿಸಿ ಬೆಳೆಸಿದ ಶ್ರೀಯುತರು ಗಡ್ಗಿಲ್ ಸಮಿತಿ ಎಂದೇ ಪ್ರಸಿದ್ಧವಾಗಿದ್ದ ಪಶ್ಚಿಮ ಘಟ್ಟಗಳ ತಜ್ಞರ ಅಧ್ಯಕ್ಷರಾಗಿದ್ದರು. ಪ್ರಧಾನಿಯವರು ವೈಜ್ಞಾನಿಕ ಸಲಹಾ ಮಂಡಳಿ, ರಾಷ್ಟ್ರೀಯ ಸಲಹಾ ಮಂಡಳಿ, ರಾಷ್ಟ್ರೀಯ ಹುಲಿ ರಸಾಯನ ಪ್ರಾಧಿಕಾರ ಸೇರಿದಂತೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಉನ್ನತ ಸಮಿತಿಗಳಿಗೆ ಕಾರ್ಯನಿರ್ವಹಿಸಿದರು. ಲೇಖಕ ಹಾಗೂ ಅಂಕಣಕಾರರಾಗಿ ಗುರುತಿಸಿಕೊಂಡ ಶ್ರೀಯುತರು ಇಂಗ್ಲಿಷ್ ಮತ್ತು ಮರಾಠಿ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಬರೆಯುವುದರ ಮೂಲಕ ಜೊತೆಗೆ 250 ಹೆಚ್ಚು ವೈಜ್ಞಾನಿಕ ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸುತ್ತಾರೆ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತಂತೆ ಅವರು ನಡೆಸಿದ ಪ್ರಯತ್ನಗಳಿಗಾಗಿ ಪರಿಸರ ಸಂಬಂಧಿಸಿದ ವಿಶ್ವಸಂಸ್ಥೆಯ ಅತ್ಯುನ್ನತ ಪ್ರಶಸ್ತಿಯಾದ ಚಾಂಪಿಯನ್ ಆಫ್ ದಿ ಅರ್ತ್ ಗೌರವಕ್ಕೆ ಭಾಜನರಾಗಿದ್ದು ಶ್ರೀಯುತರು ಪದ್ಮಶ್ರೀ, ಪದ್ಮಭೂಷಣ, ಶಾಂತಿ ಸ್ವರೂಪ ಭಟ್ನಗರ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಶಸ್ತಿ, ವಿಕ್ರಮ ಸಾರಾಭಾಯಿ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ 10 ಹಲವು ಪ್ರಶಸ್ತಿಯಾಗಿದ್ದರು. ಖ್ಯಾತ ಪರಿಸರವಾದಿ ವಿಜ್ಞಾನಿ, ಜೀವ ವೈವಿಧ್ಯದ ಪಶ್ಚಿಮ ಘಟ್ಟಗಳ ರಕ್ಷಕ ಪ್ರೊಫೆಸರ್ ಮಾಧವ್ ಗಡ್ಗಿಲ್ ಅವರು ದಿನಾಂಕ 7/1/2026 ನಿಧನ ಹೊಂದಿರುತ್ತಾರೆ. ಖಂಡಿತವಾಗಿ ಅವಕಾಶ ಮಾಡಿ ಕೊಟ್ಟೇ ಕೊಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಇದು ಮುಗಿಲಿ ಮಾಡಿಕೊಡ್ತೇನೆ. ನಾನು ಅದ್ರ ಬಗ್ಗೆ ಮಾತಾಡ್ತೇನೆ. ಅವ್ರು ರಾಷ್ಟ್ರ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 103 ವರ್ಷಗಳ ಕಾಲ ಬದುಕಿದ್ರು. ಅವರು 4 ಬಾರಿ ಶಾಸಕರಾಗಿ, ಈ ಮನೆಯ ಶಾಸಕರಾಗಿ, 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಒಮ್ಮೆ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ಬಹಳ ಆರೋಗ್ಯ ಮತ್ತು ಶಿಕ್ಷಣ ಎರಡರಲ್ಲೂ ಕೂಡ ಹೆಚ್ಚು ಪ್ರಾತಿನಿಧ್ಯವನ್ನು ಹೊಂದಿಸಿದವರು. ಆಮೇಲೆ 1953ರಲ್ಲಿ ಬಾಲ್ಕಿ ಪುರಸಭೆಯ ಅಧ್ಯಕ್ಷರಾಗಿದ್ದರು. ಆಮೇಲೆ 62ರಲ್ಲಿ MLA ಆದರು. ಅಲ್ಲಿಂದ ಬಹಳ ಪ್ರಮುಖವಾಗಿ ಬಹಳ ನೇರ ನುಡಿಯ ಸ್ವಾಭಿಮಾನದ ವ್ಯಕ್ತಿಯಾಗಿದ್ರು. ಅವರು ಯಾವತ್ತೂ ಕೂಡ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡ್ಬರ್ತಾ ಇದ್ರು. ಇವತ್ತು ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಣೆ ಪಡೆದು ಅವರು ಏಕೀಕರಣ ಚಳುವಳಿಯಲ್ಲಿ ಭಾಗವಹಿಸಿದ್ರು. ಇವತ್ತೇನಾದ್ರು ಕರ್ನಾಟಕದಲ್ಲಿ ಉಳ್ಕೊಂಡಿದ್ರೆ ಅದಕ್ಕೆ ಭೀಮಣ್ಣ ಖಂಡ್ರೆ ಅವರು ಕಾರಣ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಅವರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.